ಶೋರೂಮ್ ರೆಕಾರ್ಡ್ ಏನಾರ ಇರಲ್ಲ ಅಂದ್ರೆ ಗಾಡಿ ನಿಮ್ಗೆ ವಾಪಸ್ ಮತ್ತೆ ರೊಕ್ಕನೂ ವಾಪಸ್ ಕೊಟ್ಟು ಬಿಡ್ತೀವಿ, ಅಷ್ಟು ಗ್ಯಾರಂಟಿ ಮೇಲೆ ಕೊಡ್ತೀವಿ. 6.5 ಹೇಳ್ತಾರೆ ಸರ್, ಒಂದು 6 ಮಟ ಮುಗಿದೈತೆ ನೋಡ್ರಿ. ಅದು ಭಾಳ ಚೆನ್ನಾಗಿದೆ ಗಾಡಿ. ಇದು ಅಲ್ಟ್ರೋಸ್ ಎಕ್ಸಾಕ್ಟ್ ಪ್ಲಸ್ ಬ್ರೆಜಾ ನಮ್ಮ ಕಡೆ 4 ಗಾಡಿ ಅದಾವೆ ರೀ. ಅದು ಎಷ್ಟು ರೀ 70,000 ಜೆನ್ಯೂನ್ ರನ್ನಿಂಗ್ ಐತೆ ರೀ, ಪೂರಾ ಶೋರೂಮ್. ಇದು ನೋಡ್ರಿ 2012 ಮಾಡಲ್ ರೀ. ಇದು ನಮ್ಮ ಕಡೆ 3 ಗಾಡಿ ಅದಾವೆ ರೀ 12ರದ. 3 12 480 ಹೇಳ್ತೇವೆ ರೀ, ಹೆಚ್ಚು ಕಡಿಮೆ. ನಮಸ್ಕಾರ ಕರ್ನಾಟಕ ಮಂದಿಗೆ. ಇವಾಗ ನೋಡ್ರಿ, ನನ್ನ ಹೆಸರು ಪ್ರೇಮ್ನಾಥ್ ಅಂಥೇಳಿ, ಡ್ರೀಮ್ ಕಾರ್ಸ್ ಓನರು, ಹುಬ್ಬಳ್ಳಿ KMC ಹಾಸ್ಪಿಟಲ್ ಎದುರುಗಡೆ, ಮೆಹ್ತಾ ಕಾರ್ ಡೆಕೋರ್ ಹಿಂದೆ, ಜಿ ಕಾಲೇಜ್ ಬಾಜು, ಜಗದ್ಗುರು ಶ್ರೀ ಗಂಗಾಧರ ಕಾಲೇಜ್ ಬಾಜುನೇ ಇದೆ ಸರ್ ನಮ್ಮ ಆಫೀಸು. ಯಾವಾಗಾದರೂ ವಿಸಿಟ್ ಮಾಡ್ಬೋದು. KMC ಎದುರುಗಡೆ ಬಂದ್ರೆ ಡ್ರೀಮ್ ಕಾರ್ಸ್ ಸಿಕ್ಬಿಡುತ್ತೆ. ಇವಾಗ ನೋಡ್ರಿ, ನಮ್ಮ ಕಡೆ ಸ್ಟಾಕ್ ಅವೈಲೇಬಲ್ ಅಂತಂದ್ರೆ ಮಾರುತಿಯಲ್ಲಿ ಐತ್ರಿ, ಬ್ರೆಜಾ ಅದಾವ್ರಿ, ಎರ್ಟಿಗಾ ಅದಾವ್ರಿ, ಇದು ಭಾಳ ಗಾಡಿ ಅದಾವ್ರಿ ನನ್ನ ಕಡೆ. ಇನ್ನೋವಾ ಕ್ರೆಸ್ಟಾ ಬೇಕಾದ್ರೆ ಕ್ರೆಸ್ಟಾ, ಫಾರ್ಚುನರ್ ಬೇಕಾದ್ರೆ ಫಾರ್ಚುನರು, ಬ್ರೆಜಾ, ಸ್ವಿಫ್ಟ್ ಡಿಸೈರು, ಪೆಟ್ರೋಲ್ CNG, ಪ್ಯೂರ್ ಪೆಟ್ರೋಲು, ಡೀಸೆಲ್ಲು, ಭಾಳ ಸ್ಟಾಕ್ ಅಂದರೆ ಭಾಳ ಸ್ಟಾಕ್ ಇದೆ ಸರ್. ಬಂದು ಕರ್ನಾಟಕ ಮಂದಿ ಎಷ್ಟು ಮಂದಿ ಬೇಕಾದ್ರೆ ಬಂದು ವಿಸಿಟ್ ಮಾಡಿದಾರೆ ಅಂದರೆ ಅವ್ರಿಗೆ ಒಳ್ಳೆ ಗಾಡಿ ಸಿಗುತ್ತೆ ಸರ್. ಇಂಥದ್ದು ಗಾಡಿ ಸಿಗಲ್ಲ. ಗಾಡಿ ಚೆಕ್ ಮಾಡ್ಕೋಬೋದು, ಚೆಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಾವು ಚೆಕ್ ಮಾಡಿಸಿ ಕೊಡ್ತೀವಿ. ಅವ್ರಿಗೆ ರೆಸ್ಪಾನ್ಸ್ ಹೆಂಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್. ನಾವು ಕಸ್ಟಮರಿಗೆ ರೆಸ್ಪಾನ್ಸ್ ಕೊಡ್ತೀವಿ ಸರ್. ಪೇಪರ್ ಓಕೆ ಆಗಿದೆ ಸರ್? ಪೇಪರ್ ಎಲ್ಲ ಓಕೆ ಆಗಿದೆ ಸರ್. ಲಾಸ್ಟ್ ವೀಡಿಯೋದಲ್ಲಿ ಕಸ್ಟಮರ್ ಬಂದು ಎಲ್ಲ ವಿಸಿಟ್ ಮಾಡಿಕೊಂಡು ಎಲ್ಲ ವ್ಯಾಪಾರ ಮಾಡ್ಕೊಂಡು ತೊಗೊಂಡು ಹೋಗಿದ್ದಾರೆ ಸರ್ ಲಾಸ್ಟ್ ವೀಡಿಯೋಲ್ಲಿ. ಬಟ್ ಒಬ್ಬರು ಪೇಪರಲ್ಲಿ ಪ್ರಾಬ್ಲಮ್ ಬಂದಿಲ್ಲ, ಏನು ಬಂದಿಲ್ಲ. ಎಲ್ಲರೂ ಆಯ್ತು ಸರ್, ಒಳ್ಳೇದಾಯಿತು, ನಮಗೆ ಯೂಟ್ಯೂಬ್ ನೋಡಿ ಬಂದಿದ್ದು ಸರ್ ನಾವು, ಭಾಳ ಚೆನ್ನಾಗಿ ಅನ್ನಿಸ್ತು ನಮಗೆ. ಪಿಟಿಕೆ ಕಾರ್ಸ್ ಅಂಥೇಳಿ ಭಾಳ ಚೆನ್ನಾಗಿದೆ. ಅದರಲ್ಲಿ ನೀವು ಭಾಳ ಭರೋಸೆ ಮಾಡ್ಬೋದು ಸರ್. ಯೂಟ್ಯೂಬ್ ಚಾನಲ್ ತೆಗೆದಾನ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿರಿ, ಬೆಲ್ ಬಟನ್ ಮಾಡಿರಿ. ಇದು ನೋಡಿ 2023 ಬುಲೋರೋ ನಿಯೋ N10R ಫುಲ್ ಟಾಪ್ ಆ್ಯಂಡ್ ಗಾಡಿ. ಖಾಲಿ 30,000 ರನ್ನಿಂಗ್ ಆಗಿದೆ. ಸಿಂಗಲ್ ಓನರು, ಕ್ಲಾಸ್ ಕಂಡೀಷನು, ಬೇಕಾದಂಗೆ ಶೋರೂಮ್ ಚೆಕ್ ಮಾಡ್ಕೊಂಡು ತೊಗೋಬೋದು ರೀ. ನಮ್ದು ಹೊಲ್ಮನಿ ಮಾಡೋರು ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ, ಭಾಳ ಚೆನ್ನಾಗಿ ಹೋಯ್ತಾರೆ ಸರ್ ಗಾಡಿ. ಇದು ಭಾಳ ನೀಟ್ ಅಂದರೆ ನೀಟು. ನಮಗೆ ಅವ್ರದ್ದು ಅನ್ನ ತಿಂದೂ ಇದು ಮಾಡೋಕ್ಕಾಗಿಲ್ಲ, ಬಟ್ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿಕೊಡ್ತಾರೆ ನಮ್ಮ ಹಳ್ಳಿಯವ್ರು ಗಾಡಿ. ಕೋಟಿಂಗ್ ಪ್ರೈಸ್ ಏನು ಸರ್? ಇದು 12 ಲಕ್ಷ ಹೇಳ್ತೇನೆ ಸರ್, ಖಾಲಿ 10,000 ಮೇಲೆ ಮುಗಿಸ್ಕೊಡ್ತೇನೆ ರೀ. ಶೋರೂಮ್ ಇದು 14 ಲಕ್ಷ ಚಿಲ್ಲರ್ ರೀ ಗಾಡಿ. ನಾನು 10,000 ಮೇಲೆ ಮುಗಿಸ್ಕೊಡ್ತೀನಿ. 3 ಲಕ್ಷ ಕಡಿಮೆ ಕೊಡ್ತೀನಿ, 3.5 ಲಕ್ಷ ಕಡಿಮೆ ಕೊಡ್ತೀನಿ ಶೋರೂಮ್ಲಿಂತ್ರ. ಇವ್ರ ಹತ್ರ ಮತ್ತೊಂದು ಬುಲೋರೋ. ಇದು ನೋಡಿ 2015 ಮಾಡಲ್ ಬುಲೋರೋ. ಇದೇನು 580 ಹೇಳ್ತಾರೆ ಸರ್. ಇದಕ್ಕಿಂತನೂ ಡಿಮಾಂಡ್ ಇದಿತ್ತು ಮೊದಲು, ಬಟ್ ಇವಾಗ ಡಿಮಾಂಡ್ ಇದಾಗಿದೆ. ಇದು ಡಿಮಾಂಡ್ ಇದೆ, ಬಟ್ ಬಜೆಟ್ ಇರಲ್ಲಂಗಿಲ್ಲ, ಅದಕ್ಕೆ ಈ ಬುಲೋರೋ ತೊಗೊಂಡೋಗ್ತಾರೆ ಸರ್. 15 ಮಾಡಲು, ಸಿಂಗಲ್ ಓನರ್. ಇದು ಕಸ್ಟಮರ್ ಏನು ಸರ್ 580 ಹೇಳ್ತಾರೆ, ಒಂದು 5 ಲಕ್ಷಕ್ಕೆ ಮುಗಿಸ್ಕೊಡ್ತೇನೆ ಸರ್. ಭಾಳ ಚೆನ್ನಾಗಿದೆ ಗಾಡಿ. ಇದು ನೋಡಿ ಆಲ್ಟೋ 2020, ಏನಿಲ್ಲ ಅಂದ್ರೂ ಒಂದು 390 ಹೇಳ್ತೇನೆ ಸರ್, ಒಂದು 3.5 ಮಟ ಮುಗಿಸ್ಕೊಡ್ತೇನೆ ರೀ. 2019 ಸಿಂಗಲ್ ಓನರ್ ಗಾಡಿ ರೀ, ಭಾಳ ಚೆನ್ನಾಗಿದೆ ಗಾಡಿ. ಆಲ್ಟೋ VX. ಇದು ನೋಡಿ ಎಕ್ಸ್ಪ್ರೆಸ್ಸು 2022. ಇದು ಕಸ್ಟಮರ್ ಬಂದು 5.5 ಹೇಳ್ತಾನೆ ಸರ್, ಹೆಚ್ಚು ಕಡಿಮೆ ಮುಗಿಸ್ಕೊಡ್ತೇನೆ ರೀ. ಜಟಾ ಮಾಡಲ್ ರೀ ಇದು ನೋಡಿರಿ ನ್ಯೂಸ್ 2021 ಸಿಂಗಲ್ ಓನರ್ ಗಾಡಿ, ಎಕ್ದಮ್ ಕ್ಲಾಸ್ ಕಂಡೀಷನ್. ಇದು ಕಸ್ಟಮರ್ 6.5 ಹೇಳ್ತಾನೆ ಸರ್, ಒಂದು 6 ಲೆವೆಲ್ 6 ಒಳಗೆ ಏನಾರ ಮುಗಿಸ್ಕೊಡ್ತೇನೆ ರೀ. ಭಾಳ ಚೆನ್ನಾಗಿದೆ ಗಾಡಿ. 2021 ಮಾಡಲು ಬುಲೋರೋ ನ್ಯೂ. ಇದು ಹೊಂಡೈ ನ್ಯೂಸ್, ಗ್ರ್ಯಾಂಡ್ ಐಟನ್ ನ್ಯೂಸ್, ಭಾಳ ಚೆನ್ನಾಗಿದೆ ಗಾಡಿ. ಇದು 2016 ಮಾಡಲ್ ಸರ್, I20 ಅಂತೇಳಿ. ಅಷ್ಟು ಆಪ್ಷನಲ್ 6 ಇಯರ್ ಬ್ಯಾಗ್, ಫುಲ್ಲಿ ಲೋಡೆಡ್ ಬಟನ್ ಸ್ಟಾರ್ಟ್ ಸರ್. ಇದು 2016 ಸಿಂಗಲ್ ಓನರು, ಫುಲ್ ಶೋರೂಮ್ ರೆಕಾರ್ಡು. ಡೀಸೆಲ್ ಪೆಟ್ರೋಲ್? ಡೀಸೆಲ್ ರೀ, ಡೀಸೆಲ್. ಇದು ಕಸ್ಟಮರು 6.5 ಹೇಳ್ತಾರೆ, ಒಂದು 6 ಲಕ್ಷಕ್ಕೆ ಮುಗಿಸ್ಕೊಡ್ತೇನೆ ರೀ. ಇನ್ಶೂರೆನ್ಸ್ ಫ್ರೆಶ್ ಕಟ್ಟಿಸಿ ಕೊಡ್ತೇವೆ ರೀ. ಗಾಡಿ ಭಾಳ ಚೆನ್ನಾಗಿದೆ. ಇದು ನೋಡಿ ಟಾಟಾ ಜಸ್ಟ್ 2019-20 ಮಾಡಲು, ಸಿಂಗಲ್ ಓನರು, ನಮ್ಮ ಕ್ಲಾಸ್ ಐತ್ರಿ ಗಾಡಿ. ಎಷ್ಟು ಕೊಡ್ಬೇಕು ಹೇಳ್ರಿ, ನೀವೇ ಹೇಳ್ರಿ, ಎಷ್ಟಕ್ಕೆ ತೊಗೋಬೋದು ರೀ ಕಸ್ಟಮರ್? 19-20 ಮಾಡಲ್ ಅಂದ್ರೂ ಐ ಡೋಂಟ್ ನೋ ರೀ. ಎಷ್ಟು ಸಸ್ತಾದಲ್ಲಿ ಬೇಕಾಡ್ರಿ ಅಷ್ಟು ಸಸ್ತಾದಲ್ಲೇ ರೀ. 4 ಲಕ್ಷ 5,000ಕ್ಕೆ ಮುಗಿಸ್ಕೊಡ್ತೇನೆ ರೀ ಗಾಡಿ. 4 ಲಕ್ಷ 5,000, 2019-20 ಮಾಡಲು. ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ. ಇಲ್ಲ ಅವ ಕಸ್ಟಮರ್ 5 ಲಕ್ಷ ಬೇಕನ್ನತ್ತಾನ ರೀ. ನಾವು 4 ಲಕ್ಷ 5,000 ಮಟ ಮಾಡಿಸ್ಕೊಡ್ತೀವಿ ಅಂತ ಅನ್ನತ್ತೇವೆ ರೀ. ಯಾಕಂದ್ರೆ ಇದು 2019-20 ಮಾಡಲ್ ರೀ. ಇದು ಸಿಂಗಲ್ ಸೆಕೆಂಡ್ ಓನರ್ ಗಾಡಿ ರೀ. ನೋಡ್ಬೋದು ಗಾಡಿ ಯಾವ ಥರ ಕಂಡೀಷನ್ ಇದೆ ಅಂತೇಳಿ. ಗಾಡಿ ಭಾಳ ಚೆನ್ನಾಗಿದೆ ರೀ. ಟೈರ್ ಕಂಡೀಷನ್ ಭಾಳ ಚೆನ್ನಾಗಿದೆ. ಗಾಡಿ ಏನು ನೋಡೋಂಗೇ ಇಲ್ಲ ಸರ್ ಅದರಲ್ಲಿ. ಅದು ಬಿಟ್ಟರೆ ಇದೊಂದು ನೋಡ್ರಿ, ಗ್ರೇ ಕಲರ್, ಅದೇ ಮಾಡಲಲ್ಲಿನ 2015 ಮಾಡಲ್ ರೀ. ಇದು 4.5 ಹೇಳ್ತಾರೆ, ಒಂದು 4 ಲಕ್ಷ ಮಟ ಮುಗಿತೈತೆ ರೀ. ಇದು 2015 ಮಾಡಲ್ ರೀ. ಇದು ಗ್ರೇ ಕಲರ್. ಇದಕ್ಕೆ ಡಿಫ್ರೆನ್ಸ್ ನೋಡಿ. ಹಿಂಗೆ ಒಬ್ರು ಕಸ್ಟಮರ್ ಹಿಂಗೆ ಯಾವ್ದು ಕಸ್ಟಮರ್ ಯಾರು ಅರ್ಜೆಂಟ್ನಾಗ ಬರ್ತಾರೋ ಅವ್ರಿಗೆ, ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಕೊಟ್ಟು ಕಳಿಸ್ಬಿಡೋದು. ಜಾಸ್ತಿ ಏನು ತಲೆ ಕೆಡಿಸ್ಕೊಳಂಗಿಲ್ಲ ಸರ್. ಇದು ರೆಡ್ಸು 2016. ಇದು 4.5 ಹೇಳ್ತಾರೆ ಸರ್, ಒಂದು 4 ಒಳಗೆ ಮುಗಿಸ್ಕೊಡ್ತೇನೆ ರೀ. 2016 ಸೆಕೆಂಡ್ ಓನರ್ ರೀ. ಇದೊಂದು ಕ್ಲಾಸ್ ಕಂಡೀಷನ್ ಐತ್ರಿ. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್.
ಇದು ನೋಡ್ರಿ ಗ್ರ್ಯಾಂಡ್ ಐಟನ್ 2016 4.5 ಹೇಳ್ತಾರೆ ಸರ್. ಒಂದು 4 ಒಳಗೆ 4 ಲೆವೆಲ್ ಏನಾರು ಮುಗಿತಿದ್ರೆ ಇದು ಗಾಡಿ ಭಾಳ ಚೆನ್ನಾಗಿದೆ. ಅದು ಬಿಟ್ಟರೆ ಇದೊಂದು ಶಿಫ್ಟ್ ಡಿಸೈರ್ ಪೆಟ್ರೋಲ್ CNG ಸರ್. ಇದು 2021 6.5 ಹೇಳ್ತಾರೆ ಸರ್. 6.75 ಹೇಳ್ತಾರೆ ರೀ, ಹೆಚ್ಚು ಕಡಿಮೆ ಮುಗಿಸ್ಕೊಡ್ತೀನಿ. ಎಲ್ಲೋ ಬೋರ್ಡರ್ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ರೀ ನನ್ನ ಕಡೆ. ಮತ್ತು ಇದು ಎಲ್ಲೋ ಬೋರ್ಡರ್. ಯಾವ್ದು ಎಲ್ಲೋ ಬೋರ್ಡ್ ಭಾಳ ಅದಾವೆ ಸರ್ ನನ್ನ ಕಡೆ. ಇದು ನೋಡ್ರಿ 2015 ಮಾಡಲ್ ಸಿಂಗಲ್ ಓನರ್ ZDI ರೀ. ಬಟನ್ ಸ್ಟಾರ್ಟರ್ ಇದೆ, ಇದರಲ್ಲೇನು ಬಟನ್ ಸ್ಟಾರ್ಟ್ ಐತ್ರಿ ಶಿಫ್ಟಲ್ಲಿನೂ. ಇದು 2015 ಸಿಂಗಲ್ ಓನರ್ ಸರ. ಇದು 5.75 ಹೇಳ್ತೀವ್ರಿ, ಒಂದು 5.5 ಆಸ್ಪಾಸ್ 5.5 ಒಳಗೆ ಏನಾರು ಮುಗಿಸ್ಕೊಡ್ತೀನಿ ರೀ. ಅದು ಬಿಟ್ಟರೆ ಇದು ಎಲ್ಲೋ ಬೋರ್ಡ್ ಡಿಸೈರ್ ರೀ. ಇದು 2020 ಪೆಟ್ರೋಲ್ CNG ರೀ. ಇದು ಗಾಡಿ ಬೇಕಾದ್ರೆ ನಾನು ನಿಮಗೆ ಏನಿಲ್ಲ ಅಂದ್ರೆ ಒಂದು 6 ಮೇಲೆ 6 ಲೆವೆಲ್ ಆಸ್ಪಾಸ್ ಮುಗಿತೈತೆ ರೀ. ಅದು ಬಿಟ್ಟರೆ ಇದು ನೋಡ್ರಿ ವ್ಯಾಗನರ್ ರೀ 2021 CNG ಪ್ಲಸ್ ಪೆಟ್ರೋಲ್. ಇದು ಕಸ್ಟಮರು 6.25 ಹೇಳ್ತಾನೆ ರೀ, ಹೆಚ್ಚು ಕಡಿಮೆ ಮುಗಿಸ್ಕೊಡ್ತಾನೆ ರೀ. ಗಾಡಿ ಭಾಳ ಚೆನ್ನಾಗಿದೆ. 2021 ಸಿಂಗಲ್ ಓನರ್. ಪೋಲೋ 2015 ಸೆಕೆಂಡ್ ಓನರು. ಇದು 4.75 ಹೇಳ್ತೇವೆ ರೀ, ಒಂದು 4 ಮೇಲೆ ಏನಾರು ಮುಗಿಸ್ಕೊಡ್ತೇನೆ ರೀ. ಹಾಂ ರೀ. ಇದು ವ್ಯಾಗನರ್ ಆಟೋಮೆಟಿಕ್ ರೀ, ಗೋವಾ ಪಾಸಿಂಗ್ ರೀ. ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಕೊಡ್ತೈತೆ ರೀ ನಿಮಗೆ. ಇದು ಗೋವಾ ಪಾಸಿಂಗ್ ರೀ ವ್ಯಾಗನರ್. ಇದು 2015 4.5 ಹೇಳ್ತಾರೆ, ಒಂದು 4 ಲೆವೆಲ್ 4 ಒಳಗೆ ಮುಗಿತೈತೆ ರೀ. ಇದು 2012 ಮಾಡಲ್ ರೀ. ಇದು ಶಿಫ್ಟ್ ಡಿಸೈರ್. ಇದು ಸೆಕೆಂಡ್ ಓನರ್ ಗಾಡಿ ರೀ. ಇದು 4.80 ಹೇಳ್ತಾರೆ, ಒಂದು 4 ಮೇಲೆ ಮುಗಿತೈತೆ ರೀ ಇದು ಗಾಡಿ. ಇದು ನೋಡಿರಿ ಟಾಟಾ ಇವಾಗ ಇಕೋ ಕಡೆ ಈ ಕಮರ್ಷಿಯಲ್ ವೆಹಿಕಲ್ ಕಸ್ಟಮರ್ ಭಾಳ ದುಡಿಬೇಕಂತ ಹೇಳಿ ಅಂತಿರ್ತಾರೆ ರೀ. ಅಂಥ ವೆಹಿಕಲ್ಸ್ ಇಲ್ಲದಾವೆ ನೋಡಿರಿ. ಈಗ ಒಮಿನಿ ಇತ್ತು ರೀ, ಒಮಿನಿ ನೋಡಿದ್ರೆ ಈಗ ನೋಡಿರಿ ಇಕೋ. ಇದು 2021 ಮಾಡಲ್ ರೀ. 5.30 ಹೇಳ್ತಾರೆ, ಒಂದು 5 ಒಳಗೆ ಏನಾರು ಮುಗಿಸ್ಕೊಡ್ತೀವಿ ರೀ. 7 ಸೀಟ್ರಾ ಸರ್ ಅದು? 7 ಸೀಟರ್ ರೀ. 7 ಸೀಟರ್. ಹಾಂ, 2 7 ಸೀಟರ್. 5 ಸೀಟರ್ ಬರ್ತಾವೆ ರೀ ಇದ್ರೊಳಗೆ. ಪೆಟ್ರೋಲ್ CNGನೂ ಬರ್ತಾವೆ. ಅವು ಕಸ್ಟಮರ್ ಯಾವ್ದು ಬೇಕೋ ಅವ್ರ ಮೇಲೆ ಡಿಪೆಂಡ್ ಇರ್ತದೆ ಸರ್. ಈಗ CNG ಅಪ್ರೂವಲ್ ಇದೆ ಸರ್ ಎರಡಕ್ಕೂ? ಇಲ್ಲ ಪ್ಯೂರ್ ಪೆಟ್ರೋಲ್ ರೀ ಎರಡು ಗಾಡಿ. ಬಟ್ ಕಸ್ಟಮರ್ ಕಡೆನೂ ಇರ್ತಾವ್ರಿ ನಮ್ಮ ಕಡೆ. ಪ್ಯೂರ್ ಪೆಟ್ರೋಲ್ ಇರ್ತಾವೆ ರೀ, CNG ಇರ್ತಾವೆ ರೀ, 5 ಸೀಟರ್ 7 ಸೀಟರ್ ಯಾವ್ದು ಬೇಕಾದ ಎಲ್ಲ ಮಾಡಿಸ್ಕೊಡ್ತೇನೆ ರೀ. ಇದು ನೋಡಿರಿ 2022 ರೀ. 5.80 5.5 ಹೇಳ್ತೇವೆ ರೀ, ಒಂದು 5 ಮಟ್ಟ ಏನಾರು ಬಂದ್ರೆ ಮುಗಿಸ್ಕೊಡ್ತೇವೆ ರೀ. ಗಾಡಿ ಭಾಳ ಚೆನ್ನಾಗಿದೆ. ಖಾಲಿ 30,000 ಓಡಿದೆ. ಅದು 30,000 ಓಡಿದೆ. ಅದು ಏನಿಲ್ಲ, ಪೂರ ಜೆನ್ಯೂನ್ ಗಾಡಿ ಇದೆ ಸರ್. ಬೇಕಾದಂಗೆ ಬಂದು ಒಯ್ಬೋದು ರೀ ನಾವು. ಇದು ನೋಡಿರಿ 2012 ಮಾಡಲ್ಲ ರೀ. ಇದು ನಮ್ಮ ಕಡೆ 3 ಗಾಡಿ ಅದಾವೆ ರೀ 12ರದ. ಇದು ಒಂದು ಅದೊಂದು 3 ಗಾಡಿ ಅದಾವೆ ರೀ 12ರದ. 3 12 4.80 ಹೇಳ್ತೇವೆ ರೀ, ಹೆಚ್ಚು ಕಡಿಮೆ ಕೊಡ್ತೀವಿ ರೀ. ಇದು 2010 ಮಾಡಲ್ ರೀ. ಇದು ಸೆಕೆಂಡ್ ಓನರ್ ಗಾಡಿ. 1.30 ಜೆನ್ಯೂನ್ ರನ್ನಿಂಗ್ ಐತೆ ರೀ. ಇದು ಕಸ್ಟಮರು ಸಿಲ್ವರ್ ಕಲರ್ ಗಾಡಿ ರೀ. ಇದು ಕಸ್ಟಮರು 3.5 ಹೇಳ್ತಾರೆ, ಒಂದು 3 ಮಟ ಮುಗಿತೈತೆ ರೀ. ಇದು ನೋಡಿರಿ 2018 ಡೀಸೆಲ್ ರೀ. ಇದು ನ್ಯೂ ಶೇಪ್ ಆಪಲ್ ಶೇಪ್ ಅಂತ ಹೇಳಿ 2018 ಸಿಂಗಲ್ ಓನರ್ VDI ರೀ. ಇದು 7.75 ಹೇಳ್ತಾರೆ ರೀ, ಒಂದು 7 ಒಳಗೆ 7 ಲೆವೆಲ್ ಏನಾರು ಮುಗಿಸ್ಕೊಡ್ತೀನಿ ರೀ. ಇದು ಗಾಡಿ ಭಾಳ ಚೆನ್ನಾಗಿದೆ ರೀ. ಖಾಲಿ 90,000 ಜೆನ್ಯೂನ್ ರನ್ನಿಂಗ್, ಫುಲ್ ಶೋರೂಮ್ ರೆಕಾರ್ಡೆಡ್ ಇದೆ ರೀ. ಇದು ನೋಡಿರಿ ಅಲ್ಟ್ರೋಸ್. ಅದು ಡೀಸೆಲ್ ನೋಡಿದ್ರಿ ಇವಾಗ ನೀವು, ರೆಡ್ ಕಲರ್ ಐತೆ ಡೀಸೆಲ್ ರೀ. ಇದು ಪೆಟ್ರೋಲ್ ರೀ. ಇದು 2020 ಮಾಡಲ್ ರೀ, ಸಿಂಗಲ್ ಓನರ್. ಇದು ಪೂರ ಶೋರೂಮ್ ರೆಕಾರ್ಡ್ ರೀ. 62,000 ಜೆನ್ಯೂನ್ ರನ್ನಿಂಗ್ ಐತೆ ರೀ. ಇದು ಬೇಕಾದ್ರೆ ಒಂದು 6.25 ಹೇಳ್ತೀವಿ ರೀ, ಒಂದು 5.75 ಮಟ 80 ಮಟ ಏನಾರು ಮುಗಿಸ್ಕೊಡ್ತೇನೆ ರೀ. ಇದು ಗಾಡಿ ಭಾಳ ಚೆನ್ನಾಗಿದೆ ರೀ. ಅದು ಬಿಟ್ಟರೆ ಎಲ್ಲೋ ಬೋರ್ಡ್ ಪೆಟ್ರೋಲ್ CNG ರೀ. ಇದು 2020 ಮಾಡಲ್ ರೀ. ಒಂದು 6.25 6.5 ಹೇಳ್ತೇವೆ ರೀ, ಒಂದು 6 ಮಟ ಬಂದ್ರೆ ಮುಗಿಸ್ಕೊಡ್ತೇವೆ ರೀ. ಸಿಂಗಲ್ ಓನರ್, ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ರೀ. ಅದು ಬಿಟ್ಟರೆ ನೋಡ್ರಿ ಇಲ್ಲಿ 2014 ಸಿಂಗಲ್ ಓನರ್ ZDI. ಇದು ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ ರೀ. 2000 ಎಷ್ಟು ಅಂದ್ರೆ ಇದೆ 2014 ಮಾಡಲ್ ರೀ, ಸಿಂಗಲ್ ಓನರ್ ರೀ. ಇದೇನು 5.25 ಹೇಳ್ತೇವೆ ರೀ, ಒಂದು 4.75 ಮಟ ಬಂದ್ರೆ ಬಿಡ್ತೀವಿ ರೀ. ಭಾಳ ಚೆನ್ನಾಗಿದೆ ರೀ ಗಾಡಿ. ಗಾಡಿ ನೋಡಿದ್ರೆ ಅಂದ್ರೆ ಬಿಡೋಂಗಿಲ್ಲ ರೀ, ಅಂತ ಚೆನ್ನಾಗಿದೆ ರೀ ಗಾಡಿ. ಇದು 2012 ಮಾಡಲ್ ರೀ. ಇದು ಶಿಫ್ಟ್ ಡಿಸೈರ್ ಸೆಕೆಂಡ್ ಓನರ್ ರೀ. ಇದು ಬೇಕಾದ್ರೆ ಕಸ್ಟಮರ್ 4.75 ಹೇಳ್ತಾರೆ ರೀ, ಒಂದು 4 ಮೇಲೆ ಮುಗಿತಾವ್ರಿ ಗಾಡಿ ಭಾಳ ಚೆನ್ನಾಗಿದೆ ರೀ. ಅದು ಬಿಟ್ಟರೆ ನೋಡ್ರಿ ಇದು ಶಿಫ್ಟ್ ಅಂತೂ ತೋರಿಸಿದ್ದಾರೆ. ಇದು ನೋಡ್ರಿ 2016 ಮಾಡಲ್ ರೀ, ಸೆಕೆಂಡ್ ಓನರ್. ಇದು VDI ಡಿಸೈರ್. ಇದಂತರೂ 6.25 ಹೇಳ್ತಾನೆ ರೀ, ಒಂದು 6 ಒಳಗೆ ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಮುಗಿತೈತೆ ರೀ. ಇದು ಭಾಳ ಚೆನ್ನಾಗಿದೆ ರೀ. ಅಲ್ಟ್ರೋಸ್ 2021 XZ ಪ್ಲಸ್ ಟಾಪ್ ಆ್ಯಂಡ್. ಇದು ರನ್ನಿಂಗು 75 ದಿನ ಆಗಿದೆ ಸರ್, ಸಿಂಗಲ್ ಓನರು. ಇದು ಕಸ್ಟಮರ್ ಬಂದು 6.5 ಹೇಳ್ತಾರೆ ಸರ್, ಒಂದು 6 ಮಟ ಮುಗಿತೈತೆ ನೋಡ್ರಿ. ಅದು ಭಾಳ ಚೆನ್ನಾಗಿದೆ ಗಾಡಿ. ಇದು ಅಲ್ಟ್ರೋಸ್ XZ ಪ್ಲಸ್ ಟಾಪ್ ಆ್ಯಂಡ್. ಅದು ಬಿಟ್ಟರೆ ಈಗ ಹೇಳಿದೆ ಸರ್ ಬ್ರೆಜಾ ನಮ್ಮ ಕಡೆ 4 ಗಾಡಿ ಅದಾವೆ ರೀ. ಇದು ನೋಡಿರಿ 2000 ಯಾವ್ದು ರೀ, ಇದು 2019 ಮಾಡಲ್ ರೀ, ಸಿಂಗಲ್ ಓನರ್. ಅದು ಎಷ್ಟು ರೀ, 70,000 ಜೆನ್ಯೂನ್ ರನ್ನಿಂಗ್ ಐತೆ ರೀ. ಪೂರಾ ಶೋರೂಮ್ ರೆಕಾರ್ಡ್ ಐತೆ ರೀ. ಹಾಂ ರೀ, ಇದು ಗಾಡಿ ಚೆನ್ನಾಗಿದೆ. ಇದು ಗಾಡಿ ಬೇಕಾದ್ರೆ ನೀವು ಒಂದು 8.75 ಹೇಳ್ತೀರಿ, ಒಂದು 8 ಮಟ ಏನಾರು ಮುಗಿಸ್ಕೊಡ್ತೇನೆ ರೀ. ಮಾರುತಿ ಒಳಗೆ ನೋಡಿರಿ ಈಗ ಸ್ವಿಫ್ಟ್ 2014 ಮಾಡಲ್ಲ, ಸೆಕೆಂಡ್ ಓನರ್. ಇದೇನು ರೀ, ಒಂದು 5 ಲಕ್ಷ ಹೇಳೋದ್ರಿ, ಹೆಚ್ಚು ಕಡಿಮೆ ಕೊಡೋದ್ರಿ. ಇದು ಒಂದೇ ಗಾಡಿ ಅಂತಲ್ರಿ, ಇದ್ರೊಳಗೆ ಮತ್ತು ನನ್ನ ಕಡೆ ಭಾಳ ಗಾಡಿ ಅದಾವ್ರಿ ಅಲ್ಲಿ ಮುಂದೆ. ಇದು ಒಂದು ಗಾಡಿ ಅಂತಲ್ಲ, 2014 ಸೆಕೆಂಡ್ ಓನರ್ ಗಾಡಿ ರೀ. ಇದು ಗಾಡಿ ಭಾಳ ಚೆನ್ನಾಗಿದೆ. ಟೊಯೋಟಾ 2019 ರೀ, ಸೆಕೆಂಡ್ ಓನರ್ ರೀ.
ಝಡ್ ಮಾಡಲ್ ರೀ ಇದು ಖಾಲಿ ಏನು ಬಂದ್ರೆ ಒಂದು 18 ಮೇಲೆ 18 ಲಕ್ಷ ಬಂದ್ರೆ ಕೊಡ್ತೀವಿ ನೋಡ್ರಿ. ಖಾಲಿ ಎಷ್ಟು 1,44,000 ಏನೋ ಓಡಿದೆ. 2019 ಸೆಕೆಂಡ್ ಓನರ್ ಝಡ್ ಮಾಡಲ್, ಟಚ್ ಇಲ್ಲ, ರಿಪ್ಲೇಸ್ಮೆಂಟ್ ಇಲ್ಲ, ಆಕ್ಸಿಡೆಂಟ್ ಇಲ್ಲ, ಏನೂ ಇಲ್ಲ, ಪೂರ ಜೆನ್ಯೂನ್ ಗಾಡಿ. ಅದು ಬಿಟ್ಟರೆ ಅದು ಬಜೆಟ್ ಹೆಚ್ಚಿಗೆ ಆಗುತ್ತೆ ನಿಮಗೆ. ಇನ್ನೂ 2 ಲಕ್ಷ ರೂಪಾಯಿ ಕಡಿಮೆ ಬೇಕಾರೆ 2016 ಮಾಡಲು ಇದು ನೋಡ್ರಿ ಇನೋವಾ ಕ್ರಿಸ್ಟಾ ಸಿಂಗಲ್ ಓನರು. ಇದು ಝಡ್ ವೇರಿಯಂಟು. ಇದು ಬೇಕಾದ್ರೆ ನಿಮಗೆ ಒಂದು 16 ಮೇಲೆ ಏನಾರು ಮಾಡಿಸ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ ಭಾಳ ಜೆನ್ಯೂನ್ ಇದೆ ನೋಡ್ರಿ. ಇನ್ನೊಂದು ಇದು 2021 ಸಾನೆಟ್ ರೀ. ಇದು HTX. ಇದು ಸನ್ರೂಫ್, ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ರೀ. ಇದಕ್ಕೆ ಖಾಲಿ ಎಷ್ಟು ರನ್ನಿಂಗ್ ಎಷ್ಟಾಗೈತೆ ಅಂದ್ರೆ ಖಾಲಿ 30,000 ಆಗೈತೆ ರೀ. ಇದು ಡೀಸೆಲ್ ವೇರಿಯಂಟ್ ರೀ. ಮತ್ತಿದೆ ಮ್ಯಾನ್ಯುವಲ್. ಇದು 12.5 ಹೇಳ್ತಾರೆ, ಒಂದು 11.5 ಮಟ ಮುಗಿತೈತೆ ರೀ. 11.5 ಒಳಗಾದರೂ ಮುಗಿಸ್ಕೊಡ್ತೇನೆ ರೀ. ಇದು ಎಷ್ಟು ಕಡಿಮೆ ಆಕೈತೆ ಮುಗಿಸ್ಕೊಡ್ತೇನೆ ರೀ. ಇದು ನೋಡಿರಿ 2022 ನೆಕ್ಸಾನ್ XZ ಪ್ಲಸ್ ಮ್ಯಾನ್ಯುವಲ್ ಟ್ರಾನ್ಸ್ಫಾರ್ಮೇಷನ್, ಮ್ಯಾಗ್ವಿಲ್ ಗ್ವಿಲ್ ಎಲ್ಲ ಬರುತ್ತೆ ರೀ. ಎಕ್ದಮ್ ಕ್ಲಾಸ್ ಕಂಡೀಷನ್. 90,000 ಜೆನ್ಯೂನ್ ರನ್ನಿಂಗ್ ಇದೆ ರೀ. ಫುಲ್ ಶೋರೂಮ್ ಮೇಂಟೈನ್ ಇದೆ. ಇದು ಬೇಕಾದ್ರೆ ನಿಮಗೆ ಒಂದು 10.5 ಮೇಲೆ ಮುಗಿಸ್ಕೊಡ್ತೇನೆ ರೀ. 17 ಖಾಲಿ 60,000 ಓಡಿದೆ. ಜೆನ್ಯೂನ್ ಪೂರ ಶೋರೂಮ್ ರೆಕಾರ್ಡ್ ಏನಾರ ಇರಲ್ಲ ಅಂದ್ರೆ ಗಾಡಿ ನಿಮ್ಗೆ ವಾಪಸ್ ಮತ್ತು ರೊಕ್ಕನೂ ವಾಪಸ್ ಕೊಟ್ಬಿಡ್ತೀವಿ. ಅಷ್ಟು ಗ್ಯಾರಂಟಿ ಮೇಲೆ ಕೊಡ್ತೀವಿ. 2017 ಡೀಸೆಲ್ ರೀ. ಸಿಂಗಲ್ ಓನರ, ಫುಲ್ ಶೋರೂಮ್ ಮೇಂಟೈನ್ ಐತ್ರಿ. ಇದು VDI ರೀ. ಇದು ಪ್ರೈಸ್ ಏನು ಕೊಟ್ಟು ಮಾಡ್ತಿದ್ದೀವಿ? ಇದು ಪ್ರೈಸ್ 7.5 ಹೇಳ್ತಾರೆ. ಒಂದು 7 ಮೇಲೆ 7 ಲೆವೆಲ್ ಏನಾರ ಮುಗಿಸ್ಕೊಡ್ತೇನೆ ರೀ. ಇದು ನೋಡ್ರಿ ಎಕ್ಸ್ಪ್ರೆಸ್ CNG 2022. ಇದನ್ನ 5.25 ಹೇಳ್ತಾರೆ ರೀ ಕಸ್ಟಮರ್. ಹೆಚ್ಚು ಕಡಿಮೆ ಮುಗಿಸ್ಕೊಡ್ತೇನೆ ರೀ. ಅದರೊಳಗೆ ಇನ್ನೊಂದು ಎರ್ಟಿಗ ನೋಡ್ರಿ. ಇದೊಂದು ಎರ್ಟಿಗ ZDI ಪ್ಲಸ್ 2019 ಮಾಡಲ್ ರೀ. ಇದು ಸಿಂಗಲ್ ಓನರ್ ZDI ಪ್ಲಸ್. ಇದು 12.5 ಹೇಳ್ತೀವಿ ರೀ. ಹೆಚ್ಚು ಕಡಿಮೆ ಮುಗಿಸ್ಕೊಡ್ತೀವಿ ರೀ. ಒಟ್ಟು 12 ಒಳಗೆ ಆಗತ್ತೆ ರೀ. ಒಟ್ಟು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡಿಸ್ಕೊಡ್ತೀನಿ. ಇದು ನೋಡ್ರಿ ಪೆಟ್ರೋಲ್ CNG 2021 ಖಾಲಿ 30,000 ಓಡಿದೆ. ಶೋರೂಮ್ ಮೇಂಟೈನು ಪೂರ. ಇದು ಬೇಕಾದ್ರೆ ನೋಡ್ರಿ ನೀವು ಎಷ್ಟಕ್ಕಾಗತ್ತೆ ಅಂತಂದ್ರೆ ಇದು 11.90 ಹೇಳ್ತಾರೆ. ಒಂದು 11 ಮೇಲೆ ಮುಗಿಸ್ಕೊಡ್ತೇನೆ ರೀ. 11 ಒಳಗಾದರೂ ಮುಗಿಸ್ಕೊಡ್ತೇನೆ. ಬಟ್ ಗಾಡಿ ನೋಡ್ರಿ ಬಂದು ಭಾಳ ಚೆನ್ನಾಗಿದೆ. ಇದು 2013 ಸಿಂಗಲ್ ಓನರ್ ಎರ್ಟಿಗ. ಇದು 6.5 ಹೇಳ್ತೀವಿ. ಹೆಚ್ಚು ಕಡಿಮೆ ಕೊಡ್ತೇವೆ ಸರ್. ಇದು ನೋಡ್ರಿ ಕಮ್ ಬಜೆಟಲ್ಲಿ ಕಸ್ಟಮರ್ ಬರ್ಬೇಕಂತೇಳಿ ಆಸೆ ಇರ್ತಾರೆ. ಕಮ್ ಬಜೆಟ್ ಬಂದರೆ ಇದು ತೊಗೊಂಡು ಹೋಗ್ಬೋದು. ಕಿಲೋಮೀಟರ್ 1 ಆಸ್ಪಾಸ್ ಆಗಿರ್ತೈತೆ ರೀ. ಅದೇನು ಪ್ರಾಬ್ಲಮ್ ಇಲ್ಲ ರೀ. ನೋಡಿ ಫಾರ್ಚುನರ್ ಒಂದು. ಇದು ಫಾರ್ಚುನರ್ 2013 ಸಿಂಗಲ್ ಓನರ್. ಖಾಲಿ 15.5 ಹೇಳ್ತೇವೆ. ಹೆಚ್ಚು ಕಡಿಮೆ ಕೊಡ್ತೇವೆ ರೀ. ಗಾಡಿ ಮಾತ್ರ ಭಾಳ ಕ್ಲಾಸ್ ಕಂಡೀಷನ್ ಇದೆ. 4x4 ಗಾಡಿ ನೋಡ್ರಿ ಹೇಗೆ ಹೋಗ್ತಾ ಇದೆ. ಟೈರ್ ಗೇರ್ ಕಂಡೀಷನ್ ನೋಡಿ, ಪೂರ ನೋಡಿ ಗಾಡಿ ಹೇಗಿದೆ ಅಂತ. ಸರ್ ಫೈನಲ್ ಪ್ರೈಸ್ ಏನು ಹೇಳ್ತಿದ್ರಿ ಸರ್ ಇದಕ್ಕೆ? ಫೈನಲ್ ಪ್ರೈಸ್ ಒಂದು 15 ಒಳಗೆ ಮಾಡಿಸ್ಕೊಡ್ತೇನೆ ಸರ್. ಎಷ್ಟಾಗೈತೆ ಅಷ್ಟು ಮಾಡಿಸ್ಕೊಡ್ತೀನಿ. ಫೈನಲ್ ಟು ಫೈನಲ್ ಫೈನಲ್ ಅಲ್ಲ, ನೆಗೋಷಿಯಬಲ್ ಇದೆ. ಬಂದ್ರಂದ್ರೆ ಮಾಡಿಸ್ಕೊಡ್ತೀನಿ. ಮತ್ತು ಇದು ನೋಡ್ರಿ XL6 2021 ಅಲ್ಫಾ ಟಾಪ್ ಎಂಡು 6 ಸೀಟರ್ ಬರುತ್ತೆ. ಇದು 7 ಸೀಟರ್ ಬರಲ್ಲ. ಇದು 11.5 ಹೇಳ್ತೇವೆ. ಒಂದು 11 ಆಸ್ಪಾಸ್ ಮುಗಿಸ್ಕೊಡ್ತೇನೆ ಸರ್ ನಿಮಗೆ ಯಾರಾದರೂ. ಇದು ನೋಡಿ ಎಲ್ಲೋ ಬೋರ್ಡ್ 2022 10.5 ಹೇಳ್ತೀವಿ. ಒಂದು 10 ಮೇಲೆ 10 ಲೆವೆಲ್ ಏನಾದ್ರು ಮುಗಿಸ್ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಸಿಗುತ್ತೆ. CNG ಇದೆ ಸರ್? ಹಾಂ, ಪ್ಯೂರ್ CNG ವಿತ್ ಪೆಟ್ರೋಲ್. ಹಾಂ. ಇದು ನೋಡಿ 2017 ಎರ್ಟಿಗ ಸರ್. ಇದು 8.5 ಹೇಳ್ತಾರೆ ಸರ್. ಹೆಚ್ಚು ಕಡಿಮೆ ಮುಗಿಸ್ಕೊಡ್ತೀನಿ. ನೆಗೋಷಿಯಬಲ್ ಆಗುತ್ತೆ. ಇದು ನೋಡಿ 2000 ವ್ಯಾಗನರ್. ಇದು ಪ್ಯೂರ್ ಪೆಟ್ರೋಲ್ ZXi 2022. ಇದು 6. ಇದು ನೋಡಿ ಇವಾಗ ಒಮಿನಿ 2017 ಮಾಡಲು ಸಿಂಗಲ್ ಓನರು. ಇದು 3.5 ಹೇಳ್ತಾರೆ. ಒಂದು 3 ಮೇಲೆ ಮುಗಿದಿತ್ತೆ. LPG ಅಪ್ರೂವಲ್ ಇದೆ ಸರ್? ಇಲ್ಲ ಸರ್, ಪ್ಯೂರ್ ಪೆಟ್ರೋಲ್. ಹೌದು. ಫೈನಲ್ ಏನಾಗುತ್ತೆ ಸರ್? ಈ 3 ಮೇಲೆ ಆಗುತ್ತೆ. ಇದು ಯಾವುದು? ಟಿಯಾಗೋ ಸರ್. ಇದು 2021 ಟಿಗೋರ್ ಸರ್. ಇದು 2021 ಟಿಗೋರು ಸಿಂಗಲ್ ಓನರು. ಇದು ಕಸ್ಟಮರ್ 5.5 ಹೇಳ್ತಾರೆ. ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅದು ಗಾಡಿ ಭಾಳ ಚೆನ್ನಾಗಿದೆ. ವೇರಿಯಂಟ್ ಯಾವುದು ಸರ್? ವೇರಿಯಂಟ್ ಇದು XM ಸರ್. XM ಸರ್? XM. ಪ್ರೈಸ್ ಫೈನಲ್ ಎಷ್ಟಾಗುತ್ತೆ? ಪ್ರೈಸ್ 5.5 ಹೇಳ್ತಾರೆ. 5 ಮೇಲೆ ಮುಗಿತೈತೆ ಸರ್. ನೋಡ್ರಿ ಸ್ಪೆಷಲ್ ಮ್ಯಾಗ್ವಿಲ್ ಆಗಿದ್ದು XV500 ರೀ. ಖಾಲಿ ಮ್ಯಾಗ್ವಿಲ್ ಕಸ್ಟಮರ್ ಖರ್ಚು ಮಾಡಿ ಇನ್ನೊಬ್ರು ಕಸ್ಟಮರ್ ಮಾರಾತಾರೆ. ಮತ್ತು ಮ್ಯಾಗ್ವಿಲ್ ಗುಲ್ ಸಮೇತ ಅವ್ರಿಗೇನು ಖರ್ಚು ಇರ್ತೈತೆ. ಕಸ್ಟಮರಿಗೆ ಚೆನ್ನಾಗಾಗಲಿ ಅಂತೇಳಿ ಕಸ್ಟಮರ್ ಮಾಡ್ತಾರೆ. 2019 ನೋಡ್ರಿ. ಇದು 2019 ಸಿಂಗಲ್ ಓನರ್ ರೀ. ಇದು ಯಾವುದಂದ್ರೆ ವೇರಿಯಂಟು W7 ಸರ್? W5. ಇದು 9.5 ಹೇಳ್ತಾರೆ. ಒಂದು 9 ಮಟ ಮುಗಿಸ್ಕೊಡ್ತೀನಿ ಸರ್ ನಿಮಗೆ.